ಅಂತ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು. ಏನು ನಿನ್ನೆಯಿಂದ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಅಂತ ಹೇಳ್ಕೊಳ್ತಾ ಇರುವಂಥ ನಾಗೇಶ್ ರೆಡ್ಡಿ ಅವರ ಒಂದು ಆಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ಆ ಆಡಿಯೋ ವಿಚಾರವಾಗಿ ಅವ್ರು ಏನು ಒಬ್ಬ BLO ಅಂದರೆ ಒಬ್ಬ ಟೀಚರ್ ಆ ಒಂದು ಬೂತಿನ SIR ಅನ್ನೋದು ಒಂದು ಏನು ಒಂದು ಹೊಸ ಒಂದು ಯೋಜನೆಯನ್ನ ತಂದಿದ್ದಾರೆ. ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ತಗೊಳ್ಬೇಕಾದಾಗ ಅವರು ಕೆಲವು ಮಾಹಿತಿಗಳನ್ನ ಕೇಳ್ತಾ ಇರ್ತಾರೆ. ಆ ಮಾಹಿತಿಗಳ ಕೇಳಬೇಕಾದಾಗ ಇದೇ ನಾಗೇಶ್ ರೆಡ್ಡಿ ಅವರು ಅವ್ರಿಗೆ ಫೋನ್ ಮಾಡಿ ತುಂಬಾ ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ಬೈದಿರ್ತಾರೆ. ಯಾಕಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ತಮ್ಮ ಕೆಲಸವನ್ನ ಮಾಡೋದಕ್ಕೂ ಸಮೇತ ಬಿಡದರೆ ಅಡ್ಡಪಡಿಸುವಂತದ್ದು ಈ ಪ್ರಜಾಪ್ರಭುತ್ವದಲ್ಲಿ ಅದಿಲ್ಲ. ಸರ್ಕಾರಿ ಅಧಿಕಾರಿ ಆದವರು ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೇನು ಸರ್ಕಾರದಿಂದ ಆದೇಶ ಬಂದಿರುತ್ತೋ ಆ ರೀತಿಯಾಗಿ ಅವರು ಕೆಲಸವನ್ನ ನಿರ್ವಹಿಸ್ತಾರೆ. ಆದ್ರೆ ಎಲ್ಲರೂ ಕೇಳ್ತಾ ಇದೀನಿ, ಊರಲ್ಲಿರುವಂತ ಎಂತ ಬಿಜೆಪಿ ಲೀಡರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಲೀಡರ್ ಆಗ್ಬೋದು, ಅದಕ್ಕೆ ನಾವು ಸಹಕಾರ ಕೊಡ್ಬೇಕಾಗ್ತದೆ. ಅದೇಂಗ್ ಬಕೆಟ್ ಹಿಡಿತಾ ಇದೀನಿ. ಅದನ್ನ ಬಿಟ್ಟು ನಾವು ಅವ್ರನ್ನ ಅವಾಚ್ಯ ಶಬ್ದಗಳಿಂದ ಬೈಯೋದಾಗ್ಲಿ ಇಲ್ಲ ಕೆಟ್ಟ ಪದಗಳಿಂದ ಬೈಯೋದಾಗ್ಲಿ ಎರಡೂ ಒಂದೇ ರೀತಿನೇ ಅದು ಮಾಡಬಾರ್ದು. ಇವರು ಸಂಬಂಧ ಇಲ್ಲದೆ ಆಡಿಯೋದಲ್ಲಿ ಹೇಳಿದ್ದಾರೆ, ನನ್ನ ಮೇಲೆ ಆಲ್ರೆಡಿ 2 ಕೇಸ್ಗಳಿದೆ, ನೀನ್ ಬೆಳಗ್ಗೆ ಹೋಗಿ ಕೇಸ್ ಕೊಡ್ತೀಯಾ, ಕೊಡ್ಕೋ ಹೋಗು, ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು, ನಾನು ಏನಾಗುತ್ತೆ ನಿನ್ ಕೈಯಲ್ಲಿ ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ನಮಗ್ ನಂಬಿಕೆ ಇದೆ, ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ. ಏನು ಇವತ್ತು ಒಬ್ಬ ಗುರುಗಳನ್ನ ಈ ರೀತಿಯಾಗಿ ನಾಗೇಶ್ ರೆಡ್ಡಿ ಅವರು ಮಾತಾಡಿದ್ದಾರೆ, ಅವ್ರಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಸರ್ಕಾರ ದಯವಿಟ್ಟು ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕಂತಂದರೆ ಇದೇ ರೀತಿಯಾಗಿ ನಾವು ಬಿಟ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಗೂಂಡ ರಾಜಕಾರಣ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಚಿಕ್ಕಬಳ್ಳಾಪುರ ಅಂದರೆ ಶಾಂತಿ ಸೌಹಾರ್ದತೆಯಿಂದ ಬೆಳೀತಾ ಇರೋಂಥ ಒಂದು ನಾಡಿದು. ಇದರಲ್ಲಿ ಗೂಂಡತನ ಯಾವುದೂ ಇಲ್ಲ ಇದುವರೆಗೂ. ಈ 2.5 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆಯೋ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವೆಲ್ಲ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭದಲ್ಲೇ ನಾವು ಇದನ್ನೆಲ್ಲ ಕಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜನತೆ ನೆಮ್ಮದಿಯಾಗಿರ್ಬೋದು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಈ ಒಂದು ಕಾರ್ಯಕ್ಕೆ ನೀವು ಕೈ ಹಾಕಬೇಕು. ದಯವಿಟ್ಟು ಇದಕ್ಕೆ ಕಠಿಣವಾದ ಒಂದು ಶಿಕ್ಷೆಯನ್ನು ಕೊಡಬೇಕು. ಏನು ಪಕ್ಕದ ತಾಲೂಕಾದ ಶಿಡ್ಲಘಟ್ಟದಲ್ಲಿ ಕೆಲವು 15 ದಿನಗಳ ಹಿಂದೆ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾದಂತಹ ರಾಜು ಗೌಡ್ರವರು ಸಮೇತ ನಮ್ಮ ಒಬ್ಬ ಮಹಿಳಾ ಅಧಿಕಾರಿ ಆದಂಥ ಪೌರಾಯುಕ್ತ ಮಹಿಳಾ ಅಧಿಕಾರಿ ಆದಂಥ ಅವ್ರಿಗೆ ಧಮಕಿ ಹಾಕಿ ಬೆಂಕಿ ಹಾಕ್ತೀನಿ, ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅನ್ನೋ ಒಂದು ಪದಗಳನ್ನು ಉಪಯೋಗಿಸಿ ಅವರು ಮಹಿಳೆಯನ್ನು ಎದುರಿಸಿರ್ತಾರೆ. ಅವರು ಸಮೇತ ಅವ್ರ ಕೆಲಸ ಏನಿದೆಯೋ ಅವರು ಮಾಡಿರ್ತಾರೆ. ಅವರು ಸಮೇತ ವಿರುದ್ಧವಾಗಿ ಯಾವುದೂ ಮಾಡಿರೋದಿಲ್ಲ. ಅವ್ರ ಸರ್ಕಾರದಿಂದ ಏನು ಪಾಲನೆಗಳಿರುತ್ತೆ, ಏನು ಅದು ಆದೇಶಗಳಿರುತ್ತೆ ಅದೇ ರೀತಿಯಾಗಿ ಅವರು ಮಾಡ್ಕೊಂಡೋಗಿರ್ತಾರೆ. ಆದರೆ ಅವ್ರಿಗೂ ಏನು ಶಿಕ್ಷೆ ಆಗಿದೆಯೋ ಅವರು ಅವ್ರು ಮಾಡಿರೋದು ತಪ್ಪು ಅಂತ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅವರು ಹೇಳಿದ್ದಾರೆ. ಇದಕ್ಕೆ ಈ ನಾಗೇಶ್ ರೆಡ್ಡಿ ಅವ್ರಿಗೆ ಈ ಪ್ರತಿಯೊಬ್ಬ ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಈ ತರ ಧಮಕಿಗಳಾಗ್ತಾ ಇದಾರೋ ಪ್ರತಿಯೊಬ್ಬರಿಗೂ ಸಮೇತ ಇದು ಪಾಠ ಆಗಬೇಕು. ಯಾವುದೇ ರೀತಿಯಾಗಿ ಈ ತರ ಮುಂದೆ ರಿಪೀಟ್ ಆಗಬಾರ್ದು ಅಂತ ಈ ಮುಖಾಂತರ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಸರ್.